ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹೀಗೆ ಕನ್ನಡ ತಾಯಿಯೇ ನಿನಗೆ ನಿತ್ಯೋತ್ಸವ ಅಂತ ಕರ್ನಾಟಕದ ಭೌಗೋಳಿಕ ಸೊಬಗು ಹಾಗೂ ಜನರ ಜೀವನ ಹೋಲಿಸಿ ಕನ್ನಡ ತಾಯಿಯನ್ನ ಅಕ್ಷರಗಳಲ್ಲಿ ಆರಾಧಿಸಿದ್ದು ನಮ್ಮ KS ನಿಸಾರ್ ಅಹಮದ್ ಅವರು. ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ ನ ದಿನ 59. ನಾನು ಕರ್ನಾಟಕದಲ್ಲಿ ಹುಟ್ಟದಿದ್ರೆ ಅಥವಾ ಕನ್ನಡದಲ್ಲಿ ಬರೆಯದಿದ್ರೆ ನನಗೆ ಈಗ ಸಿಕ್ಕಷ್ಟು ಯಶಸ್ಸು ಇನ್ನೆಲ್ಲೂ ಸಿಗ್ತಾ ಇರಲಿಲ್ಲ ಅಂತ ಹೆಮ್ಮೆಯಿಂದ ಹೇಳುತ್ತಿದ್ದ ಪ್ರೊಫೆಸರ್ ನಿಸಾರ್ ಅಹಮದ್ ಅವರು ಕನ್ನಡಿಗರ ನೆಚ್ಚಿನ ಕವಿಗಳಲ್ಲಿ ಒಬ್ರು. ಇವರು ಕೇವಲ ಕವಿಯಲ್ಲ, ಬದಲಿಗೆ ಭೌಗೋಳಿಕ ಅಧ್ಯಯನದ ಮೇಷ್ಟ್ರು ಕೂಡ. ಇವರು ಒಟ್ಟಾರೆ 21 ಕವನ ಸಂಕಲನಗಳು, 14 ವೈಚಾರಿಕ ಕೃತಿಗಳು, 5 ಮಕ್ಕಳ ಸಾಹಿತ್ಯ, 5 ಅನುವಾದ ಕೃತಿಗಳು, 13 ಸಂಪಾದನಾ ಗ್ರಂಥಗಳು. ಹೀಗೆ ಇವರ ಕನ್ನಡ ಸಾಹಿತ್ಯ ಕೃಷಿ ಬಹಳ ಉನ್ನತವಾದದ್ದು. ಕನ್ನಡವೆಂದ್ರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಜಲವೆಂದ್ರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ ಅಂತ ಕನ್ನಡ ನುಡಿ, ನೆಲ, ಜಲ ಹಾಗೂ ಜನರನ್ನ ಎಂದಿಗೂ ಅವರ ಕವನಗಳಲ್ಲಿ ಮೆರೆಸುತ್ತಿದ್ರು. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಜಲವೆಂದರೆ ಕೇವಲ ನೀರಲ್ಲ, ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ. KS ನಿಸಾರ್ ಅಹಮದ್ ಅವರಿಗೆ ಪದ್ಮಶ್ರೀ, ಪಂಪ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಹೀಗೆ ಅನೇಕ ಪ್ರಶಸ್ತಿಗಳು ಸಂದಿವೆ. ಕರ್ನಾಟಕ ಸರ್ಕಾರ 2017ರಲ್ಲಿ ಇವರಿಂದ ನಾಡಹಬ್ಬ ದಸರಾ ಉದ್ಘಾಟನೆಗೆ ಚಾಲನೆ ನೀಡಿ ಗೌರವ ನೀಡಿದೆ. ಇಂಥ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ.